ನೀವು ಇದನ್ನು ಲೈಕ್ ಮಾಡೋದು ಬೇಡ, ಆದರೆ ಜಾಗರೂಕರಾಗಿ. ಹಾಗೆ ಯಾರನ್ನು ದ್ವೇಷ ಮಾಡಿ ನಾವು ಈ ಮಾತುಗಳನ್ನ ಹೇಳ್ತಾ ಇಲ್ಲ. ಇದು ಜಾಗತಿಕ ಮೂಲಭೂತ ಸಮಸ್ಯೆ, ಧರ್ಮಗಳ ನಡುವೆ ಇರೋ ಸಮಸ್ಯೆ ಅಲ್ಲ. ಕೇಸರಿ ಮೇಲೆ ಯಾಕೆ ಇಷ್ಟೊಂದು ವಿರೋಧ ಸರ್? ರಾಜಕೀಯಕ್ಕೂ ಮಿಗಿಲಾದದ್ದು. ನಮ್ಮನ್ನ 4 ಬಾರಿ ಮುಸ್ಲಿಮರು ಗೆಲ್ಲಿಸಿದ್ದು ಮುಂದಿನ ಜನ್ಮದಲ್ಲಿ ಮುಸ್ಲಿಮರಾಗಿ ಹುಟ್ಟೋದಾಗಿ ಹೇಳಿದ್ದಾರೆ. ಈ ತರ ರಾಜಕಾರಣಿಗಳಿಂದ ಏನ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಪ್ರವಾಹ ಬರೋದು ಜನಸಂಖ್ಯೆ ಆಧಾರದ ಮೇಲೆ. ಮುಂದಿನ ಚುನಾವಣೆಯಲ್ಲಿ ಪುತ್ರ ಗಣೇಶ್ನನ್ನ ಭದ್ರಾವತಿಯಿಂದ ಕಣಕ್ಕಿಳಿಸುವ ಸುಳಿವು ಕೊಟ್ಟಿದ್ದಾರೆ ಬಿಕೆ ಸಂಗಮೇಶ್. ಇವರು ಕಾಂಗ್ರೆಸ್ನ್ಯಾಗ ಚೂಸ್ ಮಾಡ್ತಾರೆ, ಮುಂದೊಂದ್ ದಿನ ಅವ್ರದೇ ನಾಯಕರನ್ನ ಇವರು ಚೂಸ್ ಮಾಡ್ತಾರೆ. ಜಮ್ಮು ಕಾಶ್ಮೀರ ತರ ಮತ್ತೆ ಸಪರೇಟ್ ಲ್ಯಾಂಡ್ ಕೇಳ್ತಾರೆ, ಅದು ಸಪರೇಟ್ ದೇಶನೇ ಆಗುತ್ತೆ. ಈಗಾಗಲೇ ಇದೇ ತರ ಆಗಿ ಅಖಂಡ ಭಾರತ ಅನ್ನೋದು 3-4 ಚೂರುಗಳಾಗಿದೆ. ಭಾರತನ ಮತ್ತಿನ್ನೆಷ್ಟು ಚೂರುಗಳನ್ನ ಮಾಡ್ತೀರಾ? ಕಣ್ಣಲ್ಲಿರೋ ಸೆಕ್ಯುಲರ್ ಪೊರೆನ ತೆಗೆದು ಪುಟ್ಟ ಮಕ್ಕಳಿಗೆ ಮದರಸಗಳು ಭಾರತದಲ್ಲಿ ಅಲ್ಪಸಂಖ್ಯಾತರು ಎಷ್ಟು ಸೇಫ್ ಎನ್ನುವುದನ್ನ ತಿಳಿಸಬೇಕು. ಹಾಗೂ ಭಾರತ ಧ್ವಜಕ್ಕೂ ಹಾಗೂ ಇತರ ಧ್ವಜಕ್ಕೂ ಇರುವ ವ್ಯತ್ಯಾಸವನ್ನು ತಿಳಿಸಿ ಕೊಡಬೇಕು.